ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೋಡ್ರಿ, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಹೆಂಗೆ ಮಾಡ್ತಾರಂತ ತೋರಿಸ್ತೀವಿ. ಫಸ್ಟ್ ನೀರು ಹಾಕ್ಕೊಂಡು ಹಿಟ್ಟಿಗೆ ಹಿಟ್ಟದು ಜೋಳದ ಹಿಟ್ಟಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಂಗ ಮಾಡಬೇಕು. ಏನದು ಒತ್ತಬೇಕು, ಮಿದಿಬೇಕು. ನನ್ನ ಭಾಷೆ ಬರಲ್ಲ ಹೆಂಗೆ ಇವತ್ತು. ಚೆನ್ನಾಗಿ ಮಿದಿಬೇಕು ನೋಡಿ. ಚೆನ್ನಾಗಿ ಬಡಿಬೇಕು. ಟಪ್ 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 ಅಂತ ಸೌಂಡ್ ಬರಂಗ. ತಲೆಗಿಟ್ಟು ಬಿದ್ರೆ ತಲೆ ಕೆಡ್ಸ್ಕೊಡೋದು, ಎತ್ತಿ ಎತ್ತಿ ಒಳಗೆ ಹಾಕಬೇಕು, ಏನೂ ಆಗಲ್ಲ. ಆಮೇಲೆ ಒಂದು ಪ್ಲೇಟಲ್ಲಿ ಈ ಥರ ಸಪ್ರೇಟಾಗಿ ಎತ್ತಿಟ್ಕೊಂಡು ಅಲ್ಲಿ ರೊಟ್ಟಿ ಬಂಡಿ ಅಂತ ಒಂದು ಟೈಲ್ಸಿಂದ ನಾವು ಮಾಡ್ಕೊಂಡಿದ್ದೀವಿ. ನೀವು ಬೇಕಾದ್ರೆ ಟೈಲ್ಸಿಂದ ಮಾಡ್ಕೋಬೋದು, ಇಲ್ಲಾಂದರೆ ರೆಡಿಮೇಡ್ ಸಿಗ್ತದೆ ಫ್ಲಿಪ್ಕಾರ್ಟಲ್ಲಿ, ಅದನ್ನ ನೀವು ತಗೋಬೋದು. ಆಮೇಲೆ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಹೆಂಚಿಕ್ಕೋಬೇಕು. ಹೆಂಚಿಕ್ಕೊಂಡು ನೋಡ್ರಿ, ಈ ಥರ ಉಂಡೆ ಮಾಡ್ಕೊಂಡು ಸ್ವಲ್ಪ ಒಂದು ತೊಗೊಂಡು ಅಲ್ಲಿ ಬಿದ್ದಿದ್ದು ಯಾವುದು ಇಟ್ಟು ಸ್ವಲ್ಪ ವೇಸ್ಟ್ ಮಾಡಬಾರ್ದು, ಅದನ್ನೆಲ್ಲ ಬಳಸಿ ಅದಕ್ಕೆ ಹಾಕಿ ಒರೆಸ್ಬೇಕು. ಆಮೇಲೆ ಸ್ವಲ್ಪ ಕಿತ್ತಿ ಸೈಡಿಗೆ ಇಡ್ಬೋದು, ಇಲ್ಲ ನೀವು ಇನ್ನೂ ದೊಡ್ಡದು ಬೇಕಾದ್ರೆ ಜಾಸ್ತಿ ಇಟ್ಟು ತೊಗೋಬೋದು. ನೋಡಿರಿ, ಹಿಂಗೆ ಹಿಡ್ಕೊಂಡು ಸ್ವಲ್ಪ ಇಟ್ಟು ಕೆಳಗೆ ಹಾಕ್ಕೊಂಡು ಕೆಳಗೆ ಇಟ್ಟು ಹಾಕ್ಕೊಂಡು ಹಿಂಗೆ ಬಿಡಿಬೇಕು. ನೋಡಿ, ರೌಂಡಾಗಿ ಬರ್ಬೇಕು, ಕರೆಕ್ಟಾಗಿ ಶೇಪ್ ಬರ್ತದೆ ಅವಾಗ ರೌಂಡಾಗಿ ಬಂದರೆ. ನೋಡಿರಿ, ಹಾಂ ನೋಡಿರಿ, ಪಿಯ ಸೌಂಡ್ ಕಮಾಂಡಿಂದು ನೆನಪು ಮಾಡಿ, ಪಿಯ ನೆನಪು ಮಾಡ್ಬಿಟ್ಟು ಮಾಡಲ್ಲ. ನೀರು ಖಾಲಿ ಆತವ. ಸೌಂಡ್ ಕೇಳಿಸ್ತೈತಾ? ರೌಂಡ್ ಬಂದದ ನೋಡ್ರಿ. ಈ ಥರ ರೌಂಡಿಗೆ ಬರೋಂಗೆ ಬಡ್ದು ಮೇನ್ ಇಂಪಾರ್ಟೆಂಟ್ ಪ್ರೊಸೆಸ್ ಇಲ್ಲಿಂದ ಶುರುವಾಗುತ್ತೆ. ಈಗ ಇದನ್ನ ಎತ್ತಿ ನೀಟಾಗಿ ಹೆಂಚ ಮೇಲೆ ಹಾಕ್ಬೇಕು. ಅದು ಹೆಂಗೆ ನೀಟಾಗಿ ಹೆಂಚ ಮೇಲೆ ಹಾಕ್ಬೇಕಂತ ನೋಡ್ರಿ. ನೋಡ್ರಿ, ಪೂರಾ ತೆಳು ನಾಯಿನಲ್ಲಿಗೆ ಆದಂಗೆ ಆಗ್ಬೇಕು. ಫುಲ್ಲು ತೆಳು ಆಗ್ಬೇಕು, ದಪ್ಪ ಇರ್ಬಾರ್ದು. ಹಪ್ಪಳ ಥರ ಆಗ್ಬೇಕು. ಹಪ್ಪಳ ಏನೋ ದಪ್ಪ ಇರ್ತದೆ, ಇದು ಅದಕ್ಕಿಂತ ತೆಳು ಆಗ್ಬೇಕು. ಬಡ್ದು ಆವಾಗ ನಿಮ್ಮ ಕೈ ಕೂಡ ಸ್ಟ್ರಾಂಗ್ ಆಗುತ್ತೆ. ಹೆಂಚು ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಸ್ವಲ್ಪ ಇನ್ನೂ ಜಾಸ್ತಿ ಮಾಡಿಕೊಂಡು ಆ ನಂತರ ನೋಡಿ ಇದನ್ನ ಹಿಂಗೆ ತೊಗೊಂಡು ನಿಧಾನಕ್ಕೆ ತೊಗೋಬೇಕು. ಸ್ಪೀಡಾಗಿ ಹೋದ್ರೆ ಇದು ರೊಟ್ಟಿ ಹರಿದೋಯ್ತವೆ. ಈ ಥರ ನಿಧಾನ ತೊಗೊಂಡು ಹಿಂಗೆ ಹಾಕ್ಬೇಕು, ಅಷ್ಟೇ ಸಿಂಪಲ್. ಆಮೇಲೆ ಇದಕ್ಕೆ ಎಣ್ಣೆ ಹಾಕಂಗಿಲ್ಲ, ಚಪಾತಿಗೆ ಎಣ್ಣೆ ಹಾಕ್ತಾರೆ. ಇದಕ್ಕೆ ನೀರು ಹಾಕ್ಬೇಕು, ಬರೀ ನೀರು. ಒಂದು ಬಟ್ಟೆ ಕಟ್ ಮಾಡಿ ಆ ಬಟ್ಟೆ ನೀರಲ್ಲಿ ನೆನೆಸ್ಕೊಂಡು ನೋಡಿರಿ, ಹಿಂಗೆ ನೀರು ಹಚ್ಕೊಂಡ್ಬರ್ಬೇಕು ಅಷ್ಟೇ. ಕಾಣಿಸ್ತಿದೆ ನೀಟಾಗಿ ನೋಡ್ರಿ, ಹಿಂಗೆ ನೀರು ಹಾಕ್ಬೇಕು. ಒಂದು ರೊಟ್ಟಿಯಲ್ಲಿ ಬೇಯ್ತದಂಗೆ ನೋಡಿ, ಇನ್ನೊಂದು ರೊಟ್ಟಿಗೆ ನೀವು ರೆಡಿ ಮಾಡ್ಕೋಬೇಕು. ಈ ಥರ ಒಂದು ರೆಡಿ ಆಗ್ತದೆ, ಈ ಆ ಥರ ಇನ್ನೊಂದು ಮಾಡ್ಕೋಬೇಕು. ಇಲ್ಲಿ ಸೇಮ್ ಅದೇ ಥರ. ಏನು ಸೌಂಡ್ ಕಮ್ಮಿ ಆಗೋದು ತಾಳ. ಹಾಂ ನೋಡಿ, ಸೇಮ್ ಅಲ್ಲಿ ಕುದಿತಾ ಇದೆ, ಇಲ್ಲಿ ಒಂದು ರೌಂಡ್ ರೆಡಿ ಆಗ್ತಾ ಇದೆ ನೋಡಿ. ನೀವು ಕೈಯಿಂದನೇ ಹಿಂಗೆ ಎತ್ಕೋಬೇಕು. ನೋಡ, ರೊಟ್ಟಿ ಫುಲ್ಲಾಗಿ ಸಖತ್ತಾಗಿ ಬೆಂದಿದೆ, ಕಾಣಿಸ್ತಿದೆ ನಿಮ್ಗೆ ರೌಂಡ್ ಆಗಿ. ಎರಡು ಕಡೆನೂ ನೀಟಾಗಿ ಬೇಯಬೇಕು. ಇದು ತುಂಬ ಸಿಂಪಲ್. ಒಂದು ಬೇಯ್ತಿದ್ದಂಗೆ ಒಂದು ರೆಡಿ ಆಗುತ್ತೆ. ಅದು ಒಂದು ಬೇಯಷ್ಟಲ್ಲಿ ಇನ್ನೊಂದು ರೊಟ್ಟಿ ರೌಂಡಾಗಿ ರೆಡಿ ಆಗುತ್ತೆ. ರೊಟ್ಟಿ ಮಾಡಿದರೆ ಫುಲ್ಲು ರೌಂಡಾಗಿ ಚಂದ್ರಮನ್ ಥರ ಬರಬೇಕು, ಅರ್ಧಂಬರ್ಧ ಬರಬಾರ್ದು. ನೋಡಿ, ಹಾಂ ನೋಡಿ, ಈಗ ಈ ಥರ ಬರಬೇಕು. ಎರಡು ಕಡೆ ಚೆನ್ನಾಗಿ ಬೇಯಬೇಕದು. ಆಮೇಲೆ ಕೈಯಿಂದ ಒತ್ತಬೇಕು.
ರೊಟ್ಟಿ ಈಗ ರೆಡಿಯಾಗಿದೆ. ಸೌಂಡ್ ಮಾಡಬೇಡ, ನಾವು ಫಸ್ಟ್ಲಿ ಯೂಸ್ ಮಾಡ್ತೀನಿ ಕಟ್ ಮಾಡಿ ಟಕ್ ಟಕ್ ಟಕ್. ಒಂದು ರೊಟ್ಟಿ ರೆಡಿ ಜಗ್ಬಿಡು. ನೋಡ್ರಿ ಸಖತ್ತಾಗಿ ಬಂದಿದೆ ರೊಟ್ಟಿ, ಮೆತ್ತಗೆ ಸಖತ್ತಾಗಿ ಬಂದಿದೆ ನೋಡಿ. ರೊಟ್ಟಿ ಮಾಡುವ ವಿಧಾನ: ಹಿಟ್ಟೆಲ್ಲ ಕಲಿಸ್ಕೊಂಡಾಯ್ತು, ಎಲ್ಲ ಆಯಿತು. ಆನಂತರ ಸ್ವಲ್ಪ ಈ ಥರ ಹಿಟ್ಟು ತೊಗೊಂಡು, ನೀವು ಬೇಕಾದ್ರೆ ಸ್ವಲ್ಪ ಎತ್ತಿಟ್ಟರು, ನಿಮ್ಮ ಮನೇಲಿ ಹೆಂಚು ದೊಡ್ಡದಾಗಿದ್ದರೆ ನೀವು ಇನ್ನೂ ದೊಡ್ಡದಾಗಿ ಬೇಕಾದ್ರೆ ಮಾಡ್ಕೋಬೋದು. ಕೆಳಗೆ ಸ್ವಲ್ಪ ಹಿಟ್ಟು ಹಿಂಗೆ ಹಾಕ್ಕೊಂಡು ನೋಡಿ, ರೌಂಡಾಗಿ ಬಡಿ ರೌಂಡಾಗಿ ಬರ್ಬೇಕು ಕರೆಕ್ಟಾಗಿ. ಸೌಂಡ್ ಕೇಳಿಸ್ತಿದೆ ಅನ್ಕೊತೀನಿ ನೋಡಿ. ಹಿಂಗೆ ಬಡಿಬೇಕು. ಹೌದಾ, ಇದು ಮ್ಯೂಸಿಕ್ ಬಾರಿಸ್ತಾ ಇಲ್ಲ, ಅದು ಬಡಿಯೋ ಸೌಂಡ್ ಆ ಥರ ಬರ್ತಾಯಿತ್ತಂತೆ. ನಾವು ಇದಕ್ಕೆ ಕೆಳಗೆ ಟೈಲ್ಸಿಂದ ಕಟ್ ಮಾಡ್ಕೊಂಡಿರೋದು ಇದೈತೆ. ಟೈಲ್ಸಿಂದ ಕಟ್ ಮಾಡಿ ಇದು ಮಾಡಿದ್ದೀವಿ. ನೀವು ಬೇಕಾದ್ರೆ ಆನ್ಲೈನಲ್ಲಿ ರೊಟ್ಟಿ ಮಾಡೋ ಬಂಡಿ ಸಿಗಿದ್ರೆ ನೀವು ತೊಗೋಬೋದು ನೋಡಿ. ಈ ಥರ ಬಡಿದ್ರೆ ಹೆಣ್ಮಕ್ಳು ಕೈ ಶಾರ್ಪಾಗಿ ಗಟ್ಟಿಯಾಗೈತವೆ. ಸಡ್ಡು ಕಾಸು ಒಂದು ಕಪ್ಪಳ ಕೊಟ್ಟರೆ ಹಂಗೆ ಸುತ್ಕೊಂಡ್ಬಿಡ್ಬೇಕು, ಆ ರೀತಿ ಗಟ್ಟಿ ರೆಡಿ ಆಯಿತು. ಒಂದು ಬೈತಾ ಇದೆ, ಇಲ್ಲೊಂದು ರೆಡಿ ಆಯಿತು. ಈಗ ತೋರಿಸ್ತೀನಿ ನೋಡಿ. ಆಗಲೇ 2 ರೆಡಿ ಆಯಿತು. ಹಿಂಗೆ ಆಗ್ಬೇಕು ನೋಡ್ರಿ. ಇದು ರೊಟ್ಟಿ ರೆಡಿ. ಒಂದು ಬಂತು. ಈಗ ಇದು ರೊಟ್ಟಿನ ತೋರಿಸ್ತೀನಿ ನಿಮಗೆ. ಇದು ರೊಟ್ಟಿ ಈ ಥರ ತೊಗೋದು ಸ್ವಲ್ಪ ನೀಟಾಗಿ ತೊಗೋಬೇಕು. ರೊಟ್ಟಿ ಹೋಗ್ಬಿಡ್ದು ಹಂಗೆ ತೊಗೋಬೇಕು. ಈ ಥರ ಉಲ್ಟಾ ಹಾಕ್ಬಿಡ್ಬೇಕು ಸಡನ್ನಾಗಿ. ನೀವು ರೊಟ್ಟಿ ತೊಗೊಳೋದು ಸ್ವಲ್ಪ ಹಂಗೆ ಮಾಡಿದರೆ ಹೋಗ್ಬಿಡ್ತವೆ, ಚೆನ್ನಾಗಿ ಕಾಣಿಸಲ್ಲ ನೋಡಿ. ಒಂದು ಬೈತಾ ಇದೆ, ಅದಕ್ಕೆ ಎಣ್ಣೆ ಚಪಾತಿಗೆ ಎಣ್ಣೆ ಹಾಕ್ತಾರೆ, ಇದಕ್ಕೆ ಬರೀ ನೀರು ಹಾಕ್ಬೇಕು ನೋಡಿರಿ. ಒಂದು ಬಟ್ಲ ನೀರು ತುಂಬ್ಕೊಳ್ರಿ, ಒಂದು ಬಟ್ಟೆ ತೊಗೊಂಡು ಆ ಬಟ್ಟೆಯಿಂದ ನೋಡಿ ನೀರು ಹೆಜ್ಜೆ ಹಿಂಗೆ ಹಾಕ್ಬೇಕಷ್ಟೇ. ಏನು ಎಣ್ಣೆಗೆ ದುಡ್ಡು ಖರ್ಚಿಲ್ಲ, ಎಂಥದಿಲ್ಲ. ಬರೀ ನೀರು ಹಾಕ್ರಿ, ಹಚ್ಚ್ರಿ, ಇದು ಮಾಡಿರಿ. ರೊಟ್ಟಿ ಮಾಡೋರೇ